ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸಮಾರೋಪಗೊಂಡ ಉಚಿತ ಸುಲಭ ವ್ಯಾಕರಣ ಕಲಿಕಾ ಕಾರ್ಯಾಗಾರ. ಇಂತಹ ಕಾರ್ಯಾಗಾರಗಳು ಕನ್ನಡ ಭಾಷೆಯ ಪಡೆಗಳನ್ನ ಕಟ್ಟಲು ಸಹಕಾರ ಸ್ಪಷ್ಟಪಡಿಸಿದ ಪ್ರಾಂಶುಪಾಲ ಡಾಕ್ಟರ್ ಕನಕೇಶ್ ಮೂರ್ತಿ. 17 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಮನವಿ. ತಹಸೀಲ್ದಾರ್ ದ್ವಾರ ಮನವಿ ಸಲ್ಲಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ. ಗಂಗಾವತಿಯ ಸರ್ಕಾರಿ ಆಸ್ಪತ್ರೆ ರಾಜ್ಯಕ್ಕೆ ಮಾದರಿ. ವ್ಯವಸ್ಥೆ ಹಾಗೂ ಚಿಕಿತ್ಸೆ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದ ಸಚಿವ ಆನಂದ್ ಸಿಂಗ್. ಕನ್ನಡೇತರ ನಾಮಫಲಕಗಳನ್ನು ತೆರವುಗೊಳಿಸುವಂತೆ ನಗರಸಭೆಗೆ ಮನವಿ ಸಲ್ಲಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ. ಈಗ ವಾರ್ತೆಗಳ ವಿವರ. ಕನ್ನಡ ಸಾಹಿತ್ಯ ಪರಿಷತ್ ಹೊಸಪೇಟೆ ತಾಲೂಕು ಘಟಕದಿಂದ ಇದೇ ಮೊದಲ ಬಾರಿಗೆ 5 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸುಲಭ ವ್ಯಾಕರಣ ಕಲಿಕಾ ಕಾರ್ಯಾಗಾರವನ್ನು ಕೈಗೊಳ್ಳಲಾಗಿತ್ತು. 10 ದಿನಗಳ ಕಾಲ ಕಾರ್ಯಾಗಾರ ನಡೆಸಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿ ಪ್ರೋತ್ಸಾಹಿಸಲಾಯಿತು. ಹೀಗೆ ಹೊಸಪೇಟೆ ನಗರದ ವಿವೇಕಾನಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕೈಗೊಂಡಿದ್ದ ಸುಲಭ ವ್ಯಾಕರಣ ಕಲಿಕಾ ಕಾರ್ಯಾಗಾರದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳಿಂದ ಪ್ರಾರ್ಥನಾ ಗೀತೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹಸುಳೆಯ ಗಡಿನ ನುಡಿಯ ಕೇಳಿದು ನಗು ನಗುತ್ತದಮ್ಮಜನು ಘನಪೌರುಷವು ನಿನಗುಂಟು ಎಂದು ಕಂದನ ತೆಗೆದು ಬಿಗಿದಪ್ಪಿ ಶಿಶುವು ನೀನೆಲೆ ಮಗನೇ ಕಾದುವರು ಅಸಮ ಬರರು ಕಾಣ ಮಹಾರಥರ ಎಸುಗೆಯ ನೀನೆಂದು ಸೇರಿಸಲಾಪೆ ಹೇಳೆಂದ ಬಿಡು ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ ಲೆಪ್ಪದ ಉರಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಚಪಲನೆನ್ನದಿರು ಕೊಡನ ಮಗನ ಕುಮಂತ್ರ ದುಡ್ಡಿನ ಕಡಿತಕ್ಕೆ ಅಂಜುವೆನೆ ಬೆಗ್ಗಳ ನುಡಿಯಲು ಅಮ್ಮೆನು ತನ್ನನಿಗಳೇ ಬಿಟ್ಟು ನೋಡೆಂದ ಕಂದ ವೀರಿ ವ್ಯೂಹವು ಅಸರಳವೆಂದೆನಿಪುದು ಅದರೊಳಗೆ ಕೃಪಾ ಕುರು ನಂದನರು ರಾಧೆಯ ಭೂರಿಶ್ರವ ಜಯದ್ರಥರು ಇಂದು ಜರನಾಡ ಮಾದರಮ್ಮೆಗೆ ಬಿಂದು ಮುಂದೆನಿಸುವರು ಹೀಗೆಲವು ಅಂದರೆತ್ತೆ ಸಮರವಿದು ಸಾಮಾನ್ಯವಿಲ್ಲ ಗಾಳಿಗೆ ಬೆಮರುವುದುಂಟೆ ವಹನಿ ಜ್ವಾಲೆ. ಇನ್ನು ಶಿಕ್ಷಕ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿ ಪ್ರಕಾಶ್ ರವರು ಕಾರ್ಯಾಗಾರದ ಉದ್ದೇಶದ ಕುರಿತು ಪರಿಚಯಿಸಿಕೊಟ್ಟರು. ಎಷ್ಟೇ ಅನಿಲಗಳು ಇದ್ದರೂ ಸಹಿತ ಉಸಿರಾಡೋದಕ್ಕೆ ಆಮ್ಲಜನಕ ಬೇಕೇ ಬೇಕು. ಹಾಗಾಗಿ ಈ ಕನ್ನಡ ಸಾಹಿತ್ಯ ತಾಲೂಕು ಘಟಕ ನೂತನ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳು ಒಂದೆಲ್ಲ ಕೂಲಂಕಷವಾಗಿ ವಿಚಾರ ಮಾಡಿ ಏನಾದರೂ ಒಂದು ಕಾರ್ಯಕ್ರಮ ಸಣ್ಣದಾಗಿ ನಾವು ಹಮ್ಮಿಕೊಳ್ಬೇಕು ಅಂತ ಹೇಳಿಬಿಟ್ಟು ಒಂದು ತೀರ್ಮಾನ ತಗೊಂಡ್ವಿ. ಮೊದಲನೇದಾಗಿ ಎಲ್ಲ ಸಂಘಟನೆಗಳಲ್ಲಿ ಒಂದು ಉಲ್ಲಾಸ ಉತ್ಸಾಹ ಪ್ರತಿಯೊಬ್ಬರಲ್ಲಿ ಇದ್ದೇ ಇರುತ್ತೆ. ಆದರೆ ಈ ಉಲ್ಲಾಸ ಉತ್ಸಾಹ ಕೇವಲ ಆರಂಭಿಕವಾಗಿರಬಾರ್ದು, ಅದು ಕೊನೆ ತನಕ ಇಟ್ಬಿಟ್ಟು ಕೊನೆ ಘಟ್ಟ ಮುಟ್ಟುವವರೆಗೂ ಸಹಿತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು, ಆಯೋಜನೆ ಮಾಡಬೇಕಂತೇಳಿ ಎಲ್ಲ ಪದಾಧಿಕಾರಿಗಳು ಒಕ್ಕೊರಲಿಂದ ನಾವು ವಿಚಾರ ಮಾಡಿದಾಗ ಅದಕ್ಕೆ ಪ್ರತಿಯೊಬ್ಬರು ಸಹೃದಯಗಳು ಕನ್ನಡ ಅಭಿಮಾನಿಗಳು ಗಡಿ ನಾಡು ಭಾಷೆ ಎಲ್ಲ ಕನ್ನಡ ಕಟ್ಟುವಂಥ ಮನಸ್ಸುಗಳೆಲ್ಲ ಒಗ್ಗಟ್ಟಾಗಿ ಇವತ್ತಿನ ದಿನ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು
ತಾಲೂಕು ಹಮ್ಮಿಕೊಂಡಿರ್ತಕ್ಕಂಥದ್ದು ಉಚಿತ ಸುಲಭ ಕನ್ನಡ ವ್ಯಾಕರಣ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ಇವತ್ತಿಗೆ ಸರಿಯಾಗಿ 10 ದಿವಸಗಳ ಕಾಲ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಪಾಲಕರ ಪೋಷಕರ ಅಭೂತಪೂರ್ವವಾದ ಯಶಸ್ವಿಯನ್ನು ನಮಗೆ ಸಿಕ್ತು. ನಿತ್ಯ ಕರೆಯನ್ನ ಮಾಡ್ತಕ್ಕಂಥ ಪಾಲಕರ ಪೋಷಕರು ಅವರಿಗೆ ಮೊಟ್ಟ ಮೊದಲದಾಗಿ ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಂದ್ರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅತ್ಯಂತ ಹೃದಯಪೂರ್ವಕವಾಗಿ ನಮಗೆ ಒಂದು ಕಾರ್ಯವನ್ನು ಆಯೋಜನೆ ಮಾಡೋದಕ್ಕೆ ಉತ್ಸುಕರಾಗಿ ನಮಗೆ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಆ ವೇದಿಕೆ ಪರವಾಗಿ ಈ ಕನ್ನಡ ಸಾಹಿತ್ಯ ಪರವಾಗಿ ಮೊಟ್ಟ ಮೊದಲದಾಗಿ ನಾನು ಬಳಿಕ 10 ದಿನಗಳ ಕಾಲ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದ 5ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿ ಪ್ರೋತ್ಸಾಹಿಸಲಾಯಿತು. ಬಳಿಕ ಬಿಇಒ ಸುನಂದಾರವರು ಸುಲಭ ವ್ಯಾಕರಣ ಕಾರ್ಯಾಗಾರ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕಕ್ಕೆ ಶಿಕ್ಷಣ ಇಲಾಖೆಯ ಪರವಾಗಿ ಅಭಿನಂದನೆ ತಿಳಿಸಿದರು. ಪ್ರಾರಂಭದಿಂದಲೇ ಅವರು ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಪ್ರಯೋಗ ಮಾಡಿದ್ದಾರೆ. ಅದು ಕನ್ನಡ ಸರಳ ಕನ್ನಡ ವ್ಯಾಕರಣ ಸಂಬಂಧ ಮಕ್ಕಳಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಕಲಿಕಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅದಕ್ಕೆ ಇಲಾಖಾ ಪರವಾಗಿ ಮಕ್ಕಳ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ತಮಗೆಲ್ಲರಿಗೂ ಕೂಡ. ಆದರೆ ಇಲ್ಲಿ ಬಂದಿರತಕ್ಕಂತಹ ಮಕ್ಕಳ ಆಯ್ಕೆ ಯಾವ ರೀತಿ ಆಗಿತ್ತು ನನಗೆ ಗೊತ್ತಾಗಿರಲಿಲ್ಲ. ಬಹಳ 40 ಮಕ್ಕಳನ್ನು ತಗೊಂಡಿದ್ದಾರೆ ಅಂತ ಅನಿಸುತ್ತೆ ಮೋಸ್ಟ್ಲಿ. ಅದಾದರೂ ಸಹ ಇದು ಒಂದು ಪ್ರಥಮ ಹೆಜ್ಜೆ ಆಗಿರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಅತ್ಯುತ್ತಮ ಒಂದು ಮಾಡಿರ್ತಕ್ಕಂತಹ ಒಂದು ವಿದ್ಯಾರ್ಥಿನಿಯರು. ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದರೆ ಕಲೆ, ಸಂಸ್ಕೃತಿ ಮತ್ತು ನಮ್ಮ ಒಂದು ಕನ್ನಡ ಭಾಷೆಯ ಉಳಿಕೆಗಾಗಿ ನಾವು ಪರಿಶ್ರಮಿಸಬೇಕಾಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ನನಗನ್ಸಿದ ಮಟ್ಟಿಗೆ 10 ದಿನದ ಕಾಲ ಬಹಳಷ್ಟು ಮಟ್ಟಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಎಲ್ಲ ಒಂದು ಸರಳ ವ್ಯಾಕರಣವನ್ನು MRPಗಳು ಕಲಿಸ್ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಕನ್ನಡ ಏನಂತಹ ಒಂದು ಕಷ್ಟ ಅಲ್ಲ, ತಮ್ಮೆಲ್ಲರಿಗೂ ಪರಿಚಯ ಇರಲಿ. ಕನ್ನಡ ಬಹಳ ಸುಲಭ, ಅತ್ಯಂತ ಪ್ರಾಚೀನವಾಗಿರ್ತಕ್ಕಂತಹ ಒಂದು ಭಾಷೆ ಆಗಿದೆ. ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ, ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಕನ್ನಡ ಕಸ್ತೂರಿ ಅಂತ ಹೇಳ್ತೀವಿ. ಅಂದ್ರೆ ಅದರ ಸುಗಂಧ, ಅದರ ಪರಿಮಳ ಈಗ ಎಲ್ಲರಿಗೂ ಕೂಡ ಹರಡಬೇಕಾಗಿದೆ. ನಾವೆಲ್ಲರಿಗೂ ಕೂಡ ಕಲಿಸೋಣ. ನಾವು ಎಷ್ಟು ಕಲಿತರೂ ಕೂಡ ಕನ್ನಡ ಕಡಿಮೆನೆ. ಅಂದ್ರೆ ಭಾಷೆ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಭಾಷೆ ಇದೆ. ಎಲ್ಲ ಮಕ್ಕಳಿಗೂ ಕೂಡ ಶುಭ ಹಾರೈಸ್ತಾ ಇದ್ದೀನಿ. ಬಳಿಕ 10 ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ವ್ಯಾಕರಣದ ಕುರಿತು ಶಿಬಿರ ನಡೆಸಿಕೊಟ್ಟ ಸಂಪನ್ಮೂಲ ವ್ಯಕ್ತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಶ್ರೀಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕನಕೇಶ್ ಮೂರ್ತಿರವರು ಮಾತನಾಡಿ, ಮಕ್ಕಳಿಗೆ ಪ್ರಾರಂಭದ ಹಂತದಿಂದಲೇ ಕನ್ನಡದ ವ್ಯಾಕರಣ ಕುರಿತಾಗಿ ಈ ವಿಷಯ ಕಾರ್ಯಾಗಾರಗಳನ್ನು ಆಗಿಂದಾಗೆ ನಡೆಸುತ್ತಿದ್ದರೆ ಕನ್ನಡದ ಭಾಷೆ ಸಂಸ್ಕೃತಿ ಉಳಿಸಿ ಬೆಳೆಸುವ ಪಡೆಗಳನ್ನು ಕಟ್ಟಲು ಸಹಕಾರಿಯಾಗಲಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಈ ದಿವಸ ಒಂದು ವಿನೂತನವಾದಂಥ ಅತ್ಯಂತ ಉಪಯುಕ್ತವಾದಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವಂಥದ್ದು ಉಚಿತ ಮತ್ತು ಸುಲಭ 2 ಪದಗಳು ಮುಖ್ಯ ನನಗನ್ಸಿದ್ದು. ಸಾಮಾನ್ಯವಾಗಿ ಸುಲಭ ಕನ್ನಡ ವ್ಯಾಕರಣ ಎಲ್ಲರೂ ಹೇಳ್ಕೊಡ್ತಾರೆ, ಆದರೆ ಅದು ಉಚಿತವಾಗಿ ಸಾಧ್ಯವಾಗಿದೆಯಲ್ಲ, ಅದನ್ನು ಸಾಧ್ಯವಾಗಿಸಿದಂಥ ಎಲ್ಲರಿಗೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. 10 ದಿವಸಗಳ ಈ ಕಾರ್ಯಾಗಾರದಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ, ಅದರ ಪ್ರಯೋಜನವನ್ನು ಪಡೆದಿದ್ದಾರೆ. ಇಂಥ ಕಾರ್ಯಗಳು ಅದರಲ್ಲೂ ವಿದ್ಯಾರ್ಥಿಗಳಿಗೆ ಅವರ ಪ್ರಾಥಮಿಕ ಹಂತದಿಂದಲೇ ನಮ್ಮ ಭಾಷೆಯ ಬಗೆಗೆ, ಸಂಸ್ಕೃತಿಯ ಬಗೆಗೆ, ಕಲೆಗಳ ಬಗೆಗೆ ಸರಿಯಾದಂತಹ ಮಾರ್ಗದರ್ಶನವನ್ನು, ಒಂದು ತರಬೇತಿಯನ್ನು ನೀಡ್ತಾ ಬಂದರೆ ನಿಜಕ್ಕೂ ಒಂದು ಒಳ್ಳೆಯ ಒಂದು ಪಡೆಯನ್ನು ಕಟ್ಟಬಹುದು. ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ, ಭಾಷೆಯನ್ನು ಉಳಿಸುವಂಥ ಒಂದು ಪಡೆಯನ್ನು ಕಟ್ಟೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಶಿಕ್ಷಕರ ಹೊಣೆಗಾರಿಕೆ ಬಹಳ ಮುಖ್ಯ. ಈ 10 ದಿವಸಗಳ ಕಾಲ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡು ಮಕ್ಕಳಿಗೆ ನೋಡಿ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಬೇರೆ ಬೇರೆ ವಯೋಮಾನದ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ.
ಅಂತಹ ಕಾರ್ಯವನ್ನು ಹೊಣೆಗಾರಿಕೆಯನ್ನು ಸಂಪನ್ಮೂಲ ವ್ಯಕ್ತಿಗಳು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಗಲೊತ್ತಿನಲ್ಲಿ ರೈತರ ಹೊಲ ಗದ್ದೆಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘವು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದೆ. ಈ ಭಾಗವಾಗಿ ತಹಸೀಲ್ದಾರ್ ದ್ವಾರ ಮನವಿ ರವಾನಿಸಿ 17 ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹೊಸಪೇಟೆ ತಾಲೂಕು ಘಟಕವು ಇಲ್ಲಿನ ಅಧಿಕಾರಿಗಳ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ 17 ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿದ್ದಾರೆ. ಮಂದಗತಿಯಲ್ಲಿ ಸಾಗುತ್ತಿರುವ ಪಿಕೆಹಳ್ಳಿ ಏತ ನೀರಾವರಿ ಕಾಮಗಾರಿಯನ್ನ ತ್ವರಿತಗತಿಯಲ್ಲಿ ಸಾಗಿಸಬೇಕು. ರೈತರ ಹೊಲ ಗದ್ದೆಗಳಿಗೆ ಹಗಲಿನಲ್ಲಿ 10 ತಾಸು ವಿದ್ಯುತ್ ಪೂರೈಸಬೇಕು. ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕು. ರೈತರ ಮೇಲೆ ಸುಳ್ಳು ಮೊಕದ್ದಮೆ ಹಾಕುವ ವಿಷಯ ಸೇರಿದಂತೆ ಒಟ್ಟು 17 ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹೊಸಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಗಂಟೆ ಸೋಮಶೇಖರ್ ರವರು ಈ ವೇಳೆ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಲ್ಲಿನ ಮುಖ್ಯಮಂತ್ರಿ ಶುಗರ್ ಫ್ಯಾಕ್ಟರಿ ಹಾಕಕ್ಕೆ ಭರವಸೆ ಕೊಟ್ಟಂತೆ ಹೇಳಿ ಹೋಗಿ ಯಾರು ಸುಳ್ಳು ಹೇಳಿರ್ತಕ್ಕಂಥ ಮುಖ್ಯಮಂತ್ರಿಗೆ ನಮ್ಮ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಮಾಡಿ ಎಲ್ಲ ರಾಜ್ಯ ಸರ್ಕಾರಗಳು ನಮಗೆ ಯಾವುದೇ ಮಾಹಿತಿ ಇಲ್ಲದೆ ನಮ್ಮ ರೈತರನ್ನ ಅನ್ಯಾಯ ಮಾಡಿ 1700 ರೂಪಾಯಿ ಕಬ್ಬು ಮಾಡಿಕೊಡ್ತಕ್ಕಂಥ ಅವಕಾಶ ಮಾಡಿ ತಾವು ಆರಾಮ್ ಇರ್ತಕ್ಕಂಥ ಸರ್ಕಾರಕ್ಕೆ ವಿದ್ಯುತ್ ಅನ್ನು ಸರಿಯಾದ ಪಂಪ್ ಸೆಟ್ಗಳನ್ನು ಅರ್ಧಮರ್ಧ ಕರೆಂಟ್ ಕೊಟ್ಟು ಸುಟ್ಟು ಅಲ್ಲಿಂದ ರೈತರನ್ನು ವಂಚನೆ ಮಾಡತಕ್ಕಂಥ ಸರ್ಕಾರಕ್ಕೆ ಮೆಣಸಿನ ಬೆಳೆಯನ್ನು ಸಂಪೂರ್ಣವಾಗಿ ರೇಟ್ ಅನ್ನು ಕುಸಿಸಿ ತಾವು ಕಂಪನಿಗಳಿಗೆ ಹೆಚ್ಚಿನ ಬೆಲೆಯಲ್ಲಿ ಮಾರ್ಕಿರ್ತಕ್ಕಂಥ ಸರ್ಕಾರಕ್ಕೆ ಒಳಗೆ ಎಲ್ಲ ಬರ್ತಕ್ಕಂಥ ಒಳ್ಳೆ ಗುತ್ತಿಗೆದಾರರಿಗೆ ಸಪೋರ್ಟ್ ಮಾಡತಕ್ಕಂಥ ಸರ್ಕಾರಕ್ಕೆ 7 ರೂಪಾಯಿ ಕಮಿಷನ್ ತಿನ್ನಲು ಅವಕಾಶ ಮಾಡಿಕೊಟ್ಟ ಸರ್ಕಾರ ಗುತ್ತಿಗೆದಾರರಿಗೆ ಸಪೋರ್ಟ್ ಮಾಡತಕ್ಕಂಥ ಸರ್ಕಾರಕ್ಕೆ ಈರುಳ್ಳಿಯನ್ನು ಬೆಲೆಯನ್ನು ಅನಾಗಿನವಾಗಿ ರೇಟ್ ನಿಲ್ಲಿಸಿ ತಾವೇ ಮತ್ತೆ ಒಳ್ಳೆ ರೇಟ್ ಬೇರೆ ರೀತಿಯಿಂದ ಗುತ್ತಿಗೆದಾರ ಕೊಡ್ತಕ್ಕಂಥ ಸರ್ಕಾರಕ್ಕೆ ಗುತ್ತಿಗೆದಾರರಿಗೆ ಸಪೋರ್ಟ್ ಕೊಡ್ತಕ್ಕಂಥ ಸರ್ಕಾರಕ್ಕೆ ರೈತರಿಗೆ ಯಾವುದೇ ಬೆಲೆ ಇಲ್ಲದಂತೆ ನಡ್ಕೊಂಡು ಸುಳ್ಳು ಭರವಸೆ ಕೊಟ್ಟುಕೊಂಡು ಹಸಿರು ಟಿವಲಾಗಿ ತೋರಿಸಿಕೊಂಡು ನಾಟಕ ಮಾಡತಕ್ಕಂಥ ಅಧಿಕಾರಿಗಳಿಗೆ ಎಲ್ಲ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಹೋರಾಟ ಉದ್ದೇಶ ಏನಪ್ಪ ಅಂತಂದರೆ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಗ್ರಾಮಗಳಲ್ಲಿ ವಿದ್ಯುತ್ತನ್ನು ಸರಿಯಾಗಿ ಕಡೆ ಕೊಡ್ತಾ ಇಲ್ಲ. ಲೈನ್ ಮ್ಯಾನ್ಗಳು ಸುತ್ತ ಸರಿಯಾಗಿ ಮಾತು ಕೇಳ್ತಾ ಇಲ್ಲ. ಜೈಗಳೆಲ್ಲ ಏನು ಕೂಡ ಬೇಕಾಬಿಟ್ಟಿ ಮಾತಾಡ್ತಿದ್ದಾರೆ. ಕರೆಂಟ್ ಸರಿಯಾಗಿ ಕೊಡೋದಕ್ಕೆ ಮೋಟ್ರ್ಗಳು ಅರ್ಧಂಬರ್ಧ ಕರೆಂಟ್ ಹೆಚ್ಚಿಗೆ ಮಾಡಿ ಮೋಟ್ರ್ ಸುಡ್ತದವ. ಆಮೇಲೆ ನಮಗೆ ಸರ್ಕಾರ ಏನತ್ತು 10 ತಾಸು ನಿಗದಿಯನ್ನು ಅಗಲತ್ತೆ ಕೊಡ್ತಾ ಅಂತ ಹೇಳಿದ್ರು. ಅಗಲತ್ತೆ ನಾವು ಕರೆಂಟ್ ಬಳಸ್ರಿ, ನೀವು ರಾತ್ರಿಯೆಲ್ಲ ಪ್ರಾಣಿ ಕಾಟಗಳು ಅದಾವ ಅಂತಂದೇಳಿ ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮಗೆ ನಿಗದಿತವಾದಂಥ 10 ತಾಸನ್ನು ಅಗಲತ್ತೆ ಕರೆಂಟ್ ಕೊಡಬೇಕು. ಯಾಕಂದರೆ ಪ್ರಾಣಿಗಳು ಚಿಂತೆಗಳ ಕಾಟದಿಂದ ನಮ್ಮ ರೈತರು ಭಾಳ ಮಂದಿ ಎಲ್ಲೋ ಪ್ರಾಣ ಹಾನಿಯನ್ನಾಗಿದೆ. ಈಗ ತಮಗೂ ಕೂಡ ಎಲ್ಲ ಪೇಪರ್ಗಳಲ್ಲಿ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ನಮ್ಮ ಹೊಸಪೇಟೆ ತಾಲೂಕಿನಲ್ಲಿ ಮೊನ್ನೆ ಹೋದ ಬಂದಾಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ ಅವರು ನಮಗೆ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಹಾಕ್ಕೊಡ್ತೀವಿ, ಮುಂದೆ ನಿಮಗೆ ಕ್ರಮ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಅದು ಯಾವುದು ಈಡೇರೋದಿಲ್ಲ. ಆಮೇಲೆ ಈ ಪಿಕೆಹಳ್ಳಿ ಏತ ನೀರಾವರಿಯನ್ನು ಕುಂಠಿತವಾಗಿ ನಡೆದಿದೆ. ಬರದಿಂದ ಸಾಗಬೇಕು. ಅದು ಭಾಳ ಸ್ಲೋ ಆಗಿ ಆಗೋದ್ರಿಂದ ಆಮೇಲೆ ಪೈಪ್ಗಳು ಸಣ್ಣ ಪೈಪ್ಗಳು ಹಾಕ್ಯಾರ. ಅದು ಬಂದಿರೋ ಪ್ರಾಜೆಕ್ಟ್ ಏನೈತೋ ಅದ್ರ ತಕ್ಕಾದಂಥ ಯಾವುದೇ ಪಂಪ್ ಸೆಟ್ಗಳು ಬಂದಿಲ್ಲ. ಅದನ್ನು ಕೂಡ ಕರೆಕ್ಟಾಗಿ ನಮಗೆ ಹಾಕಿ ನಮ್ಮ ರೈತರಿಗೆ ಕೆರೆಗೆ ನೀರು ಉಳಿಸುವಂಥ ಕೆಲಸವನ್ನು ಇಮಿಡಿಯೇಟ್ಲಿ ಮಾಡಬೇಕು. ಇದು ಮಾಡೋದಕ್ಕೆ ಮತ್ತು ಇನ್ನೊಂದು ಸರ್ಕಾರ ಬರಬೇಕು, ಆ ಲೆಕ್ಕಕ್ಕೆ ಆಗ್ತದೆ. ಅದು ಇಮಿಡಿಯೇಟ್ ಆಗಬೇಕು. ಆಮೇಲೆ ಹೊಸಪೇಟೆಯಲ್ಲಿ ಭತ್ತದ ಖರೀದಿಯನ್ನು ಭತ್ತದ ಕೇಂದ್ರವನ್ನು ಮಾಡ್ತಂತೇಳಿ ಹೇಳಿದ್ದಾರೆ. ಅದು ಕೂಡ ಆಗಿಲ್ಲ. ಅದ್ರ ಜೊತೆಗೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಈ 7 ತಿಂಗಳು ಸತತ 700 ಜನನ ಪ್ರಾಣ ಹಾನಿ ಮಾಡ್ಕೊಂಡ್ರು. ಮೊನ್ನೆ ಪ್ರಧಾನಮಂತ್ರಿಯವರು ನಮಗೆ ಇಮಿಡಿಯೇಟ್ಲಿ ನಿಮಗೆ 7 ದಿನದಲ್ಲಿ 8 ದಿನದಲ್ಲಿ ನಿಮಗೆ ಭರವಸೆ ಕೊಟ್ಟು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತಂದೇಳಿ ಭರವಸೆ ಕೊಟ್ಟು ಇಲ್ಲಿವರೆಗೂ ಯಾವ ಸುತ್ತೋಲೆಯನ್ನು ಕರೆಯದೆ ಹಾಗೆ ನೆನೆಗುದಿಗೆ ಬಿಟ್ಟಿರತಕ್ಕಂಥದ್ದು. ಅದು ಭಾಳ ಸುಳ್ಳಿನ ಮೋದಿ ಅಂತೇಳಿ ನಾವು ಹೇಳಕ್ಕೆ ಇಚ್ಛೆಪಡ್ತೀವಿ. ಆಮೇಲೆ ಈ ಸರ್ಕಾರ ನಮಗೆ ರೈತರ ಮೇಲೆ
ಎಲ್ಲ ಒಟ್ಟು ಹಿನ್ನೆಲೆಯಾಗಿ ನಮ್ಮನ್ನು ತುಳಿತಕ್ಕಂಥ ಕೆಲಸ ಬೇರೆ ರೀತಿಯಲ್ಲಿ ಇಲಾಖೆಗಳಿಂದ ಮಾಡ್ತಾ ಇದ್ದಾರೆ. ಅದು ನನ್ನ ನಮಗೆ ಅನ್ಯಾಯ ಮಾಡ್ತಕ್ಕಂಥ ಸರ್ಕಾರಕ್ಕೆ ನಮ್ಮದು ಧಿಕ್ಕಾರ ಇರ್ತದೆ. ಆಮೇಲೆ ಇಲಾಖೆಗಳಲ್ಲಿ ನಮ್ಮ ರೈತರು ಮೊಟೇಷನ್ ಆಗಿರಲಿ ತಾಲೂಕಿನಲ್ಲಿ ಒಂದು ಏನೇ ಕೆಲಸ ಸರ್ವೆ ಆದರೂ ಯಾವುದೇ ನಿಗದಿ ಸರಿಗಳಲ್ಲ. ಅದರ ಪೈಸೆಗಳು ಕೂಡ ಜಾಸ್ತಿ ಕೂಡ ನಿಗದಿ ಮಾಡಿಸ್ತಾ ಇದ್ದಾರೆ. ಅದನ್ನು ಕಡ್ಡಾಯವಾಗಿ ಅದರ ರೂಲ್ಸ್ ಏನೈತಿ, ಅದು 10 ರೂಪಾಯಿ ಐತೋ, 8 ಐತೋ, 4 ಐತೋ, 500 ಐತೋ, 5000 ಐತೋ, ಅದನ್ನು ಕರೆಕ್ಟಾಗಿ ನಮಗೆ ನೋಟಿಸ್ ಬೋರ್ಡ್ನಾಗ ತಿಳಿಸ್ಬೇಕಂತೇಳಿ ಈ ಮೂಲಕ ರೈತರೆಲ್ಲ ನಾವು ಕೇಳ್ಕೊಳ್ತೀವಿ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ರವರು ಗಂಗಾವತಿಯಲ್ಲಿ ಕೈಗೊಂಡಿದ್ದ ತಾಲೂಕು ಮಟ್ಟದ ಆರೋಗ್ಯ ಮೇಳದಲ್ಲಿ ಪಾಲ್ಗೊಂಡಿದ್ದರು. ಹೀಗೆ ಇಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿನ ವ್ಯವಸ್ಥೆ ಹಾಗೂ ಚಿಕಿತ್ಸೆಯನ್ನ ಮನಗಂಡ ಸಚಿವ ಆನಂದ್ ಸಿಂಗ್ ರವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಹೀಗೆ ಗಂಗಾವತಿಗೆ ತೆರಳಿದ್ದ ಸಚಿವ ಆನಂದ್ ಸಿಂಗ್ ರವರು ಇಲ್ಲಿನ ಉಪವಿಭಾಗ ಮಟ್ಟದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದರು. ಈ ಸಂದರ್ಭದಲ್ಲಿ ಈ ಭಾಗದ ಶಾಸಕ ಪರಣ್ಣ ಈಶ್ವರಪ್ಪ ಮುನ್ನಳ್ಳಿರವರು ಆಸ್ಪತ್ರೆಯ ವ್ಯವಸ್ಥೆ ಕುರಿತು ಪರಿಚಯಿಸಿಕೊಟ್ಟರು. ಬಳಿಕ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಆಗಮಿಸಿದ ರೋಗಿಗಳೊಂದಿಗೆ ಸಚಿವ ಆನಂದ್ ಸಿಂಗ್ ರವರು ಕುಶಲೋಪರಿ ವಿಚಾರಿಸಿ ಇಲ್ಲಿನ ಚಿಕಿತ್ಸೆ ಹಾಗೂ ವ್ಯವಸ್ಥೆಯ ಕುರಿತಾಗಿ ಮಾಹಿತಿ ಪಡೆದರು. ನೋವಾಗೈತೆ, ಹೊಲಿಗೆ ಬಿತ್ತು, ಬೇಸ್ ಹಣ್ಣು ಮುದುಕಿ ಹಾಕ್ಬಿಟ್ಟು. ಎಷ್ಟು ವಯಸ್ಸು ನಿನಗೆ ಗೊತ್ತಾ? ಬೆಳಿತೀವೋ ಕಾಣಿಸಿ. ಆದಷ್ಟು ಸಿಸರಿನ್ಗೆ ಅವಾಯ್ಡ್ ಮಾಡಿ. ಓಹ್, ಆಗಿತ್ತು. ಇಲ್ಲಿ ಟ್ಯೂಷನ್ಸ್ ಇದಾವ ಇಲ್ಲಿ ಇವರಿಗೆ. ಏನ್ ತೋರಿಸ್ಕೊಳಕ್ ಬಂದಿರಿ ನೀವು? ಏನ್ ಹೆಸರು? ಚೆನ್ನಾಗದಾನ ಹುಡುಗ? ಇವನಿಗೆ ಸಂಬಳ ಬರ್ತೈತಲ್ಲ, ಮಾಡಿಸ್ಬೇಕು. ಯಾವ ಮಾಡಿಸ್ಬೇಕು ಮಾಡಿ, ಯಾಕಂದ್ರೆ ಮಾಡಿ ಮಾಡ್ಬೋದ? ನೀವು ಯಾವ ನೀವು ಎಲ್ಲರೂ ಡೆಲಿವರಿ ಆಗಿ ಯಾರು ಏನು ಗಂಡ ನಾರ್ಮಲ್ ಅವ್ರಿಗೆ ಪುಷ್ಟಿಗೆ ಅವ್ರಿಗೆ ನಂತರ ಉತ್ತಮ ಸ್ವಚ್ಛತೆ ಹಾಗೂ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದಿಂದ ಕಾಯಕಲ್ಪ ಪ್ರಶಸ್ತಿ ಲಭಿಸಿದ ಕುರಿತು ದೊಡ್ಡ ಪರದೆ ಮೂಲಕ ಸಚಿವರಿಗೆ ಪರಿಚಯಿಸಿಕೊಡಲಾಯಿತು. ನಮ್ಮಲ್ಲಿ ಅದರ್ ತಾಲೂಕು ಹಾಸ್ಪಿಟಲ್ಸ್ ಅಲ್ಲಿ ಜನರಲಿ we lack that team, sir. For example, Kushki, we don't have the anesthetists for almost last 5 years now. Take those risks also. That is also equally important factor. ನಮ್ಮಲ್ಲಿ ಸರ್ ಪೀಡಿಯಾಟ್ರಿಕ್ ICU ಇದೆ ಸರ್. ಮಕ್ಕಳನ್ನು ನಾವು ವೆಂಟಿಲೇಟರ್ ಹಾಕ್ತೀವಿ ಸರ್. By the doctors. ಅದು ಬಹಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಇಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಸೇರಿದಂತೆ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಅದಕ್ಕೆಂದೇ ದೂರದ ಊರಿನಿಂದ ರೋಗಿಗಳನ್ನ ಇಲ್ಲಿಗೆ ಕರೆತರಲಾಗುತ್ತಿದೆ. ನಮ್ಮ ತಾಲೂಕು ಅಂದ್ರೆ ಹೊಸಪೇಟೆಯಲ್ಲೂ ಈ ರೀತಿಯ ವ್ಯವಸ್ಥೆ ಆಗಬೇಕಿದೆ.
ಹಾಗಾಗಿ ನಮ್ಮಲ್ಲಿನ ಟಿಎಚ್ಒ ಹಾಗೂ ಡಿಎಚ್ಒಗಳನ್ನ ಇಲ್ಲಿಗೆ ಕರೆತಂದು ವ್ಯವಸ್ಥೆ ಕುರಿತು ಮನದಟ್ಟು ಮಾಡಿಕೊಡಲಾಗುವುದೆಂದು ತಿಳಿಸಿದ್ದಾರೆ. ನೋಡಿ, ಕೊರತೆ ನಾನು ನಮ್ಮ ಸ್ಥಳೀಯ ಶಾಸಕರು ಮತ್ತು ನಮ್ಮ ಸಂಸದರು, ನಮ್ಮ ಕಾಡಾ ಚೇರ್ಮನ್ ಅವರು ಮತ್ತು ಜಿಲ್ಲಾಧಿಕಾರಿ CEO ಇವತ್ತು ಈ ಹಾಸ್ಪಿಟಲನ್ನು ನಾನು ಪರಿಶೀಲನೆ ಮಾಡಿದಾಗ ನಿಜವಾಗ್ಲೂ ಇವತ್ತು ಏನು ಅವರಿಗೆ ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿ ಮತ್ತು ಅವರಿಗೆ ಗೌರವವಾಗಿ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಅದು ಯೋಗ್ಯವಾಗಿದೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೀನಿ. ಡಾಕ್ಟರ್ ಈಶ್ವರ್ ಸೌದಿ ಅವರ ಒಂದು ನೇತೃತ್ವದಲ್ಲಿ ಈ ತಾಲೂಕು 100 ಹಾಸಿಗೆ ಆಸ್ಪತ್ರೆ, ಇದು ಒಂದು ಮಾದರಿ ಆಸ್ಪತ್ರೆ ಅನ್ನೋದಕ್ಕೂ ನಾವು ಹೆಮ್ಮೆನೂ ಪಡ್ತೀವಿ. ಖಂಡಿತವಾಗ್ಲೂ ಅವರು ಒಂದು ಮಾದರಿ ವೈದ್ಯಾಧಿಕಾರಿಗಳು ಅನ್ನೋದನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಸ್ವಚ್ಛತೆಯಲ್ಲಿ ಭಾಳಷ್ಟು ನಾವು ಪೇಷಂಟ್ಸ್ಗೆ ಕೇಳಿದ್ವಿ, ಇಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ನೋಡಿ. ನಮ್ಮ ತೋರಣಗಲ್ಲಿಂದನೂ ಬರ್ತಾ ಇದ್ದಾರೆ, ತೋರಣಗಲ್ಲು, ಸಿಂಧನೂರು, ರಾಯಚೂರು, ಈ ಭಾಗ ಕೊಪ್ಪಳ. ಯಾಕೆ ಬರ್ತಾ ಇದ್ದಾರೆ ಅಂದರೆ ಇಲ್ಲಿರ್ತಕ್ಕಂಥ ವೈದ್ಯಕೀಯರು ಮತ್ತು ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಖಾಸಗಿ ಆಸ್ಪತ್ರೆಗಿಂತ ಹೆಚ್ಚಿನ ವ್ಯವಸ್ಥೆ ಇದೆ ಅನ್ನೋ ಒಂದು ವಿಶ್ವಾಸ ಇಟ್ಟು ಇವತ್ತು ಇಲ್ಲಿ ಬಂದು ಅವರನ್ನು ಪರಿಶೀಲನೆ ಮಾಡಿ ಅವರಿಗೆ ಏನು ರೋಗ ಇದೆ ಅದು ಗುಣಮುಖ ಆಗುವಂಥ ರೀತಿಯಲ್ಲಿ ಡಾಕ್ಟರು ನೋಡ್ತಾರೆ ಅನ್ನೋದು. ಅದ್ರ ಜೊತೆಗೆ ರೋಗಿಗಳಿಗೆ ಔಷಧಕ್ಕಿಂತ ಹೆಚ್ಚು ಅಲ್ಲಿರ್ತಕ್ಕಂಥ ವಾತಾವರಣದಿಂದ 50% ರೋಗಿಗಳು ಗುಣಮುಖರಾಗ್ತಾರೆ. ಅದಾದ ನಂತರ ಔಷಧ ಮುಖಾಂತರ ಗುಣಮುಖ ಆಗೋದು ಅದು ಒಂದು ಕಾರ್ಯ. ಹಾಗಾಗಿ ವಾತಾವರಣನೂ ಭಾಳ ಚೆನ್ನಾಗಿದೆ, ಇಲ್ಲಿರ್ತಕ್ಕಂಥ ಮೇಂಟೆನೆನ್ಸು ತುಂಬ ಚೆನ್ನಾಗಿದೆ. ಹಾಗಾಗಿ ಭಾಳ ಖುಷಿ ಆಯಿತು. ಒಳ್ಳೆ ಇದನ್ನು ನಾವು ಮತ್ತೊಮ್ಮೆ, ಯಾಕಂದರೆ ನಾನು ನನ್ನ ತಾಲೂಕು ಆಫೀಸರು ಏನು THOನ ಕರ್ಕೊಂಡು ನಾನು ಬರ್ತೀನಿ, ಯಾಕಂದರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ನಾವು ನಮ್ಮ ತಾಲೂಕಲ್ಲಿ ಮಾಡಬೇಕು ಅನ್ನೋದು ಆ ಸ್ಫೂರ್ತಿ ಬಂತು ನಾನು ಇಲ್ಲಿ ನೋಡಿದ ಮೇಲೆ. ಹಾಗಾಗಿ ತುಂಬ ಚೆನ್ನಾಗಿದೆ. ರಿಯಲಿ ವಿ ಅಪ್ರಿಷಿಯೇಟ್ ಡಾಕ್ಟರ್ ಈಶ್ವರ್ ಸೌದಿ ಅವರಿಗೆ ನಾವು ಭಾಳ ಧನ್ಯವಾದಗಳನ್ನು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಹೇಳುತ್ತೇವೆ. ಜಾಹೀರಾತುಗಳ ನಾಮಫಲಕ ಸೇರಿದಂತೆ ಅಂಗಡಿ ಮುಂಗಟ್ಟುಗಳ ನಾಮಫಲಕಗಳಲ್ಲಿ 60% ಕನ್ನಡದಲ್ಲೇ ಅಕ್ಷರಗಳನ್ನು ಒಳಗೊಂಡಿರಬೇಕೆಂಬ ರಾಜ್ಯದಲ್ಲಿ ನಿಯಮವಿದೆ. ಕೆಲ ಕಂಪನಿಗಳು ಸಂಪೂರ್ಣ ಆಂಗ್ಲ ಭಾಷೆಯಲ್ಲಿ ನಾಮಫಲಕಗಳನ್ನು ಅಳವಡಿಸಿರುವುದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರಸಭಾ ಕಾರ್ಯಾಲಯಕ್ಕೆ ಆಗಮಿಸಿದ ಕರ್ನಾಟಕ ರಕ್ಷಣಾ ವೇದಿಕೆಯು ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ಕನ್ನಡೇತರ ಜಾಹೀರಾತು ನಾಮಫಲಕಗಳನ್ನು ತೆರವುಗೊಳಿಸಬೇಕು, ನಾಮಫಲಕ ಹಾಕಬೇಕೆಂದಿದ್ದಲ್ಲಿ 60% ಕನ್ನಡ ಅಕ್ಷರಗಳನ್ನು ಬಳಸಿರಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಮನವಿ ಸ್ವೀಕರಿಸಿರುವ ಪೌರಾಯುಕ್ತ ಮನ್ಸೂರ್ ಅವರು ನಗರದ ಕೆಲ ಭಾಗಗಳಲ್ಲಿನ ಅಂಗಡಿಗಳ ನಾಮಫಲಕ ಹಾಗೂ ಜಾಹೀರಾತು ನಾಮಫಲಕಗಳಲ್ಲಿ ಇತರೆ ಅಂದರೆ ಇಂಗ್ಲಿಷ್ ಭಾಷೆ ಬಳಕೆಯಾಗಿರುವುದು ತಿಳಿದು ಬಂದಿದೆ. ಅಂತವರಿಗೆ ನೋಟಿಸ್ ಜಾರಿ ಮಾಡಿ ಕನ್ನಡದ ನಾಮಫಲಕ ಅಳವಡಿಸಲು ಸೂಚಿಸಲಾಗುವುದೆಂದು ಭರವಸೆ ನೀಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಮನವಿ ಇದೆ, ಅದನ್ನು ಸ್ವೀಕಾರ ಮಾಡಿದ್ದೇನೆ. ಖಂಡಿತ ಕರ್ನಾಟಕದಲ್ಲಿ ಮೊದಲ ಆದ್ಯತೆ ನಾವು ಕನ್ನಡಕ್ಕೆ ಕೊಡ್ತಾ ಇದ್ದೀವಿ. ನಾವು ಯಾವುದೇ ಒಂದು ಜಾಹೀರಾತು ಪ್ರದರ್ಶನಕ್ಕೆ ಒಂದು ಅನುಮತಿ ಕೊಡಬೇಕಾದ್ರೆ ಕಡ್ಡಾಯವಾಗಿ ಕನ್ನಡದಲ್ಲಿ ಪ್ರದರ್ಶನ ಮಾಡಬೇಕಂತಲೇ ಹಾಕ್ತಾ ಇದ್ದೀವಿ. ಆದಾಗ್ಯೂ ಸಹ ಕೆಲವು ಅಂಗಡಿ ಮುಂಗಟ್ಟುಗಳ ಮುಂದೆ ಮತ್ತು ಕೆಲವು ಜಾಹೀರಾತು ಫಲಕಗಳಲ್ಲಿ ಇತರೆ ಭಾಷೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಾಗಿರೋದು ಕಂಡು ಬರ್ತಾ ಇದೆ. ನಿಮ್ಮ ಮನವಿ ಸಹ ನೀವು ಸಲ್ಲಿಸಿದ್ದೀರ. ಖಂಡಿತ ಅದರ ಮೇಲೆ ನಾವು ಕ್ರಮ ತಗೊಂಡು ಕಡ್ಡಾಯವಾಗಿ ಕನ್ನಡ ಪ್ರಥಮ ಆದ್ಯತೆಯಾಗಿ ಬಳಸಿಕೊಂಡು ನಂತರ ಬೇರೆ ಭಾಷೆಯನ್ನು ಬಳಸ್ಕೊಬೇಕಂತ ನಾವು ಎಲ್ಲರಿಗೂ ಫಸ್ಟ್ ಒಂದು ಲಿಖಿತವಾಗಿ ನಾವು ನೋಟಿಸ್ ಕೊಡ್ತೀವಿ. ಅದು ಕೇಳಲಿಲ್ಲ ಅಂತ ಹೇಳಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುತ್ತೇವೆ. ಇನ್ನು ಮುಂದೆ ಕನ್ನಡೇತರ ಅಂದರೆ 60% ಕನ್ನಡ ಬಳಕೆ ಇಲ್ಲದ ನಾಮಫಲಕಗಳಿಗೆ ಮಸಿ ಬಳಿಯಲಾಗುವುದೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ತಾರಿಹಳ್ಳಿ ಹನುಮಂತಪ್ಪನವರು ಈ ವೇಳೆ ತಿಳಿಸಿದ್ದಾರೆ. ಈ ದಿನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇತ್ತೀಚೆಗೆ ರಾಷ್ಟ್ರೀಯ ಪಕ್ಷಿಗಳು ಕೆಲವೊಂದು ಜಾಹೀರಾತುಗಳು ಹಾಕಿದ್ರು ಕಾರ್ಯಕ್ರಮ ನಿಮಿತ್ತ. ಎಲ್ಲವೂ ಕನ್ನಡವಾಗಿ ಇತ್ತೀಚೆಗೆ ಮೊನ್ನೆಯಿಂದ ಮ್ಯಾಕ್ಸ್ ಕಂಪ್ನಿ ಅಂತ ಏನೋ ಐಡಿಯಾ ಕಂಪ್ನಿ ಅಂತ ಹೇಳಿ
ಪೂರ ಆಂಗ್ಲಮಯವಾಗಿದೆ ಜಾಹೀರಾತು. ಅಂದರೆ ಡಿವೈಡರ್ಗಳ ಮೇಲೆ ಸೆಂಟ್ರಲ್ ಹಾಕಿದ್ರಲ್ಲ ಅವೆಲ್ಲ ಆಂಗ್ಲಮಯ, ಒಂದು ಕನ್ನಡ ಅಕ್ಷರ ಇಲ್ಲ. ಹಾಗಾಗಿ ನಮ್ಮ ಗಮನಕ್ಕೆ ಬಂತು. ನಿನ್ನೆ ಬೆಂಗಳೂರಿಗೆ ಹೋಗಿದ್ವಿ. ಇವತ್ತು ಬೆಳಿಗ್ಗೆನೇ ಶೀಘ್ರವಾಗಿ ಎಲ್ಲ ಪತ್ರಕರ್ತರಿಗೆ ನಾವು ತಿಳಿಸಿ ನಮ್ಮ ಕಾರ್ಯಕರ್ತರೆಲ್ಲ ಬಂದು ಒಂದು ಮನವಿ ಕೊಟ್ಟಿದ್ವಿ. ಆ ಮನವಿಗೆ ಮಾನ್ಯ ಪೌರಾಯುಕ್ತರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ದಾರೆ. 24 ತಾಸು ಒಳಗೆ ಅಂತ ಎಲ್ಲ ನಾಮಫಲಕವನ್ನು ಹೊರದಾಕ್ತೀವಿ. ಅದರ ಜೊತೆಗೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳಿಗೆ ನೋಟಿಸ್ ಸಹ ಕೊಡ್ತೀವಿ. ಒಂದು ವಾರದ ನೋಟಿಸ್ ಕೊಡ್ತೀವಿ. ತದನಂತರ ನಿಮ್ಮ ಎಲ್ಲ ಸಂಘಟನೆಗಳ ಮುಖಾಂತರ ನಾವು ಒಂದೊಂದು ಬೀದಿಯಲ್ಲಿ ಅವರೇಸ್ಗೋಸ್ಕರ ನಿಮ್ಮ ಜೊತೆಗೆ ಬರ್ತೀವಿ ಎಂಬ ಮಾತು ಎಲ್ಲ ಮೀಡಿಯಾದ ಮುಂದೆ ಹೇಳಿದ್ದಾರೆ, ನಾವೆಲ್ಲ ಕಾರ್ಯಕರ್ತರ ಮುಂದೆ ಹೇಳಿದ್ದಾರೆ. ಭಾಳ ಸಂತೋಷ ವಿಷಯ. ಇನ್ನು ಮುಂದೆ ಯಾವುದೇ ಒಂದು ಅಂಗಡಿ ಮುಗ್ಗಟ್ಟಾಗಲಿ, ಜಾಹೀರಾತಾಗಲಿ, ಯಾವುದಾದ್ರೂ ಬ್ಯಾನರ್ ಹಾಕ್ಸೋದಾಗಲಿ, ಕನ್ನಡ ಏನಾದರೂ ಕಂಡಿಲ್ಲ ಅಂದರೆ ನಾವು ಈ ರೀತಿ ಮನವಿ ಕೊಡೋದು 10 ದಿನ ಗಡುವು ಕೊಡೋದು ಮಾಡಲ್ಲ. ಈಗಾಗಲೇ ಕೊಟ್ಟಿದ್ದಾರೆ, ಮುಗೀತು. ನೆಕ್ಸ್ಟ್ ಟೈಮು ಅದಕ್ಕೆ ಮಸಿ ಬಡಿದ ಕಾರ್ಯನೇ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯಿಂದ ಹಮ್ಮಿಕೊಳ್ತೇವೆ ಅಂತೇಳಿ ಈ ಎಲ್ಲ ಮಾಧ್ಯಮದ ಮುಖಾಂತರ ಅವರಿಗೆ ಪಬ್ಲಿಕ್ ತಿಳಿಸೋಕೆ ಇಷ್ಟಪಡ್ತೀವಿ. ಯಾಕಂದರೆ ಕನ್ನಡಿಗನೇ ಸಾರ್ವಭೌಮ. ಕನ್ನಡದಲ್ಲಿ ಹುಟ್ಟಿ, ಕನ್ನಡದಲ್ಲೇ ಬೆಳೆದು, ಕನ್ನಡದ ನೆಲ ಜಲ ಎಲ್ಲದರ ಉಪಯೋಗ ಪಡ್ಕೊಂಥ ಈ ಜನ ಅದು ಯಾವ ವ್ಯಾಮೋಹಕ್ಕೆ ಬಲಿಯಾಗಿದ್ದಾರೋ ಗೊತ್ತಿಲ್ಲ. ಆಂಗ್ಲಮಯ ಇಂಗ್ಲೀಷ್ ಇದ್ರೆ ಮಾತ್ರ ಅವ್ರ ಅಂಗಡಿಗೆ ವ್ಯಾಪಾರ ಆಗ್ತೈತೇನೋ ಅಂತ ತಿಳ್ಕೊಂತಾರೋ ಗೊತ್ತಿಲ್ಲ. ಅದನ್ನು ತಲೆಯಿಂದ ಹೊರಗೆ ಹಾಕ್ಬೇಕು. ಅವರು ಶೀಘ್ರವೇ 60% ಅಷ್ಟು ಕನ್ನಡ ರೂಪದಲ್ಲಿರಬೇಕು, 40% ಬೇರೆ ರೀತಿಯ ಅನ್ಯ ಭಾಷೆಗಳು ಯಾವುದನ್ನ ಹಿಂದಿನ ಬರ್ಕಂಬ್ಲಿ, ಇಂಗ್ಲೀಷನ್ನ ಬರ್ಕಂಬ್ಲಿ, ಕೇರಳ ಮಾಡ್ಕೊಂಬ್ಲಿ, ನಮಗೇನು ಕನ್ನಡದಲ್ಲಿ ಹೈಲೈಟ್ ಆಗಿ ನಾವು ಮಾಡಬೇಕು. ಬ್ಯಾನರ್ಗಳೆಲ್ಲ ಬದಲಾವಣೆ ಮಾಡಬೇಕು, ನಾಮಫಲಕ ಬದಲಾವಣೆ ಮಾಡಬೇಕು ಅಂತೇಳಿ ಎಲ್ಲ ಪಬ್ಲಿಕ್ಕಿಗೆ ನಾವು ಈ ಒಂದು ಮನವಿಯನ್ನು ಮಾಡ್ಕೊತೀವಿ. ಮುಂದಿನ ದಿನಗಳಲ್ಲಿ ಈ ರೀತಿ ಮನವಿಲ್ಲ, ಡೈರೆಕ್ಟಾಗಿ ಚಾರ್ಜ್ ಮಾಡೋದೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಮಾರೋಪಗೊಂಡ ಉಚಿತ ಸುಲಭ ವ್ಯಾಕರಣ ಕಲಿಕಾ ಕಾರ್ಯಾಗಾರ. ಇಂತಹ ಕಾರ್ಯಾಗಾರಗಳು ಕನ್ನಡ ಭಾಷೆಯ ಪಡೆಗಳನ್ನ ಕಟ್ಟಲು ಸಹಕಾರ, ಸ್ಪಷ್ಟಪಡಿಸಿದ ಪ್ರಾಂಶುಪಾಲ ಡಾಕ್ಟರ್ ಕನಕೇಶ್ ಮೂರ್ತಿ. 17 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಮನವಿ. ತಹಸೀಲ್ದಾರ್ ದ್ವಾರ ಮನವಿ ಸಲ್ಲಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ. ಗಂಗಾವತಿಯ ಸರ್ಕಾರಿ ಆಸ್ಪತ್ರೆ ರಾಜ್ಯಕ್ಕೆ ಮಾದರಿ. ವ್ಯವಸ್ಥೆ ಹಾಗೂ ಚಿಕಿತ್ಸೆ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದ ಸಚಿವ ಆನಂದ್ ಸಿಂಗ್. ಕನ್ನಡೇತರ ನಾಮಫಲಕಗಳನ್ನು ತೆರವುಗೊಳಿಸುವಂತೆ ನಗರಸಭೆಗೆ ಮನವಿ ಸಲ್ಲಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.